ಸರ್ಕಾರಿ ಕೆಲಸ ದೇವರ ಕೆಲಸ. ಈ ಸರ್ಕಾರಿ ಕೆಲಸವನ್ನ ಪಡ್ಕೊಳ್ಳೋದಾದ್ರೂ ಹೇಗೆ? ಯಾವ ದಿನಾಂಕದಲ್ಲಿ ಹುಟ್ಟಿರೋರಂಥವ್ರಿಗೆ ಈ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಥವಾ ನಿಮ್ಮ ಜಾತಕದಲ್ಲಿ ಯಾವ ಬಲ ಇದ್ದಾಗ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಚಾರವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ ನಮಸ್ಕಾರ. ಜೀವನದಲ್ಲಿ ನೀವು ಪ್ರತಿದಿನ ಹೊಸ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಮಹತ್ವವಾದ ವಿಷಯವನ್ನೇ ತಿಳಿಸ್ತೀನಿ. ಆ ಮಹತ್ವವಾದ ವಿಷಯ ಕೇಳಿದ್ರೆ ಮತ್ತೆ ಅದನ್ನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಿಸುತ್ತೆ. ಆದರೆ ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡ್ಕೊಳ್ಬೋದು. ಈ ದಿನಾಂಕದಲ್ಲಿ ಹುಟ್ಟಿದರೆ ಸರ್ಕಾರಿ ನೌಕರಿ ಗ್ಯಾರಂಟಿ ಎನ್ನುವ ಕುತೂಹಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ದಿನಾಂಕದಲ್ಲಿ ಜನಿಸಿದ್ರ ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು ನಾವು ವಿಡಿಯೋದಲ್ಲಿ ಹೇಳಿದ ದಿನಾಂಕಗಳಲ್ಲಿ ಜನಿಸಿದರೆ ಅವರಿಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಅಂತ ನೀವು ತಿಳಿಬಹುದು. ಈ ಕುತೂಹಲಕಾರಿ ವಿಷಯ ತಿಳಿಸೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಪರಶಿವನ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗ ಭಾಗ್ಯಗಳು ನಮ್ಮದಾಗುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅವರದೇ ಆದ ಆಸೆ, ಕನಸುಗಳು ಇರುತ್ತವೆ. ಅದರಲ್ಲೂ ಕೈತುಂಬಾ ಸಂಬಳ ಬರೋ ಕೆಲಸ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಅದು ಸರ್ಕಾರಿ ನೌಕರಿ ಆದ್ರಂತೂ ಇನ್ನೂ ಸೂಪರ್ ಅಂತ ಹೇಳ್ಬೋದು. ಪ್ರೈವೇಟ್ ಕೆಲಸಕ್ಕಿಂತ ಸರ್ಕಾರಿ ಕೆಲಸ ಸಿಗ್ಬೇಕು ಅಂತ ಎಲ್ರೂ ಒಂದಲ್ಲ ಒಂದು ಸಲ ಮನ್ಸಲ್ಲಿ ಅನ್ಕೊಂಡಿರ್ತಾರೆ ಅಲ್ವಾ? ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಒಳ್ಳೆಯ ಮನೆ ಕಟ್ಟಬೇಕು ಅಂದ್ರೆ ನಮಗೆ ಒಳ್ಳೆಯ ಕೆಲಸ ಇದ್ರೆ ಮಾತ್ರ ಇಂಥ ಆಸೆಗಳೆಲ್ಲ ಕೈಗೂಡೋಕೆ ಸಾಧ್ಯ ಅಂತ ಎಲ್ರಿಗೂ ಗೊತ್ತು. ಸುಮಾರು 75% ಜನ ಕೆಲಸಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾನೆ ಹೇಳ್ತಾರೆ. ಸಂಖ್ಯಾಶಾಸ್ತ್ರದಲ್ಲಿ ಮನುಷ್ಯರು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಸರ್ಕಾರಿ ಕೆಲಸ ಸಿಗುತ್ತಾ ಅಥವಾ ಇಲ್ವಾ ಅಂತ ಹೇಳ್ಬೋದು. ಸರ್ಕಾರಿ ಕೆಲಸದಲ್ಲಿ ಸಂಬಳಕ್ಕೆ ತೊಂದರೆನೇ ಇಲ್ಲ. ಮತ್ತೆ ಒಂದು ಸಾರಿ ಸರ್ಕಾರಿ ಕೆಲಸ ಅಂತ ಸಿಕ್ಬಿಟ್ರೆ ಜೀವನ ಪೂರ್ತಿ ಆರಾಮಾಗಿರ್ಬೋದು, ಲೈಫ್ ಸೆಟಲ್ ಅಂತ ಎಲ್ಲರೂ ಹೇಳ್ತಾರೆ. ಅದೇ ಕಾರಣಕ್ಕೆ ತಂದೆ ತಾಯಿಗಳು ತಮ್ಮ ಮಗಳಿಗೆ ಸರ್ಕಾರಿ ಕೆಲಸ ಇರೋ ಹುಡುಗನೇ ಸಿಗ್ಬೇಕು ಅಂತ ಅಂದುಕೊಳ್ತಾರೆ ಮತ್ತು ಈ ದಿಸೆಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಈಗಿನ ಕಾಲಮಾನದಲ್ಲಿ ಗೌರ್ಮೆಂಟ್ ಕೆಲಸ ಸಿಗೋದು ಒಂದು ಕನಸು ಅಂತಾನೆ ಹೇಳ್ಬೋದು. ಆದರೆ ಕೆಲವರು ಇದನ್ನ ಪಡೆಯೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಆದರೆ ಕೆಲವರಿಗೆ ಮಾತ್ರ ತುಂಬಾ ಸುಲಭವಾಗಿ ಈ ಕೆಲಸ ಸಿಕ್ಬಿಡುತ್ತೆ. ನಾನು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಸ್ವಲ್ಪದ್ರಲ್ಲಿ ಮಿಸ್ ಆಗೋಯ್ತು ಅಂತ ಹೇಳೋದನ್ನ ಕೇಳಿರ್ತೀವಿ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಹುಟ್ಟಿದ ದಿನಾಂಕದಲ್ಲಿ ಗೌರ್ಮೆಂಟ್ ಕೆಲಸದ ಭಾಗ್ಯ, ಯೋಗ ಇದ್ರೆ ಖಂಡಿತ ಸಿಗುತ್ತೆ. ಕೆಲವರು ವ್ಯಾಪಾರ ಮಾಡುವಂತಹ ಯೋಗ ಪಡೆದುಕೊಂಡು ಜನಿಸಿದ್ರೆ ವ್ಯಾಪಾರ ಮಾಡಬಹುದು. ಮತ್ತೆ ಕೆಲವರು ಖಾಸಗಿ ಕೆಲಸ ಮಾಡುವ ಯೋಗ ಇಟ್ಕೊಂಡು ಜನಿಸಿದ್ರೆ ಖಾಸಗಿ ಕೆಲಸದಲ್ಲಿ ಮುಂದುವರಿತಾರೆ. ಯಾವ ದಿನಾಂಕದಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕಿಂತ ಡೆಸ್ಟಿನಿ ನಂಬರ್ ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹುಟ್ಟಿದ ದಿನ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷವನ್ನ ಕೂಡಿಸಿದ್ರೆ ಬರುವ ಸಂಖ್ಯೆಯನ್ನ ಡೆಸ್ಟಿನಿ ಅಥವಾ ಭಾಗ್ಯ ಸಂಖ್ಯೆ ಅಂತ ಕೂಡ ಕರೀತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಎಲ್ಲ ಜನರಿಗೂ ಸರ್ಕಾರಿ ಕೆಲಸದ ಭಾಗ್ಯ ಸಿಗುವುದಿಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದು ಸಂಖ್ಯೆಗಳಲ್ಲಿ ಹುಟ್ಟುವಂತಹ ಜನರಿಗೆ ಮಾತ್ರ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಹೇಳಲಾಗಿದೆ.
ಹಾಗಾದರೆ ಆ ಸಂಖ್ಯೆಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನೆನಪಿರಲಿ, ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಈ ಸಂಖ್ಯೆಯಲ್ಲಿ ಹುಟ್ಟಿದ ಜನರಿಗೆ ಸರ್ಕಾರಿ ಕೆಲಸ ಸಿಗ್ಬೋದು ಅನ್ನೋ ಮಾಹಿತಿಯನ್ನು ನೀಡಿದ್ದೀವಿ. ಆದರೆ ಇದರ ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ತುಂಬ ಮುಖ್ಯವಾಗುತ್ತೆ. ನೀವು ಕಷ್ಟಪಟ್ಟು ಓದಿ ಪರೀಕ್ಷೆಗಳನ್ನು ಬರೆದ್ರೆ ಮಾತ್ರ ನಿಮಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಂದು ದಿನಾಂಕಗಳಲ್ಲಿ ಹುಟ್ಟಿದ ಜನರಿಗೆ ಸರ್ಕಾರಿ ಕೆಲಸ ಸಿಗುತ್ತೆ. ನಿಮ್ಮ ಪ್ರಯತ್ನದ ಜೊತೆಗೆ ದೈವಿ ಬಲ ಹಾಗೂ ನಿಮ್ಮ ಅದೃಷ್ಟವೂ ಕೂಡ ಸೇರಿರುತ್ತೆ ಅನ್ನೋದನ್ನು ಮರಿಬೇಡಿ. ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಹುಟ್ಟಿದ ದಿನಾಂಕ, ತಿಂಗಳು ಹಾಗೂ ವರ್ಷಗಳ ಆಧಾರದ ಮೇಲೆ ಇದನ್ನು ತಿಳಿಬಹುದು. ಒಂದು ವೇಳೆ ನೀವು 16/3/2010 ಈ ದಿನಾಂಕದಲ್ಲಿ ಹುಟ್ಟಿದರೆ ಇವೆಲ್ಲ ನಂಬರ್ಗಳನ್ನು ಕೂಡಿಸಿಕೊಳ್ಬೇಕು. ಅಂದರೆ 1 + 6 + 0 + 3 + 2 + 0 + 1 + 0 = 13 ಸಂಖ್ಯೆ ಬರುತ್ತೆ. ಮತ್ತೆ 1 + 3 ಸೇರಿದರೆ 4 ಬರುತ್ತೆ. ಹೀಗೆ ಕೂಡಿಸಿಕೊಂಡು ಬರೋ ಈ ನಂಬರ್ನಿಂದ ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದು ನಂಬರ್ಗಳಲ್ಲಿ ಹುಟ್ಟಿದ ವ್ಯಕ್ತಿಗಳಿಗೆ ಮಾತ್ರ ಸರ್ಕಾರಿ ಕೆಲಸಗಳು ಸಿಗುತ್ತವೆ ಅಂತ ಹೇಳಲಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಆ ನಂಬರ್ಗಳು ಯಾವುವು ಅಂತ ನೋಡೋಣ ಬನ್ನಿ. 1, 3, 4, 5, 8 ಈ ದಿನಾಂಕಗಳಲ್ಲಿ ಹುಟ್ಟಿದ ಜನರಿಗೆ ಸರ್ಕಾರಿ ಕೆಲಸ ಸಿಗೋದು ಪಕ್ಕ ಅಂತಾನೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗಿದೆ. ಇಂಥವರಿಗೆ 100% ಸರ್ಕಾರಿ ಅವಕಾಶಗಳು ಬಂದೇ ಬರುತ್ತವೆ. ಆದರೆ 1, 3, 5 ಈ ನಂಬರ್ನಲ್ಲಿ ಹುಟ್ಟಿರುವ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸ ತುಂಬ ಸುಲಭವಾಗಿ ಸಿಗುವ ಅವಕಾಶ ಜಾಸ್ತಿ ಇರುತ್ತೆ. ಆದರೆ 4, 5 ಬರುವ ವ್ಯಕ್ತಿಗಳು ತುಂಬ ಶ್ರಮ ಪಡಬೇಕಾಗತ್ತೆ. ತುಂಬ ಶ್ರಮ ಪಟ್ಟರೆ ಮಾತ್ರ ಇಂತಹ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸ ಸಿಗುತ್ತೆ. ಇಂಥವರು ಕೋಚಿಂಗ್ ತಗೊಂಡು ಪ್ರಯತ್ನ ಪಟ್ಟರೆ ಖಚಿತವಾಗಿ ಕೆಲಸ ಸಿಗುತ್ತೆ. ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ನಿಮಗೆ ಯಾವ ರೀತಿಯಾದ ಸರ್ಕಾರಿ ಕೆಲಸ ಸಿಗುತ್ತೆ ಅಂತಾನು ಸ್ಪಷ್ಟವಾಗಿ ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಂದರೆ ಟೀಚರ್, ಇಂಜಿನಿಯರ್, ಪೊಲೀಸ್ ಅಥವಾ ಆರ್ಮಿ ಹೀಗೆ ಯಾವ ಸರ್ಕಾರಿ ವಿಭಾಗದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅನ್ನೋದನ್ನ ಸಂಖ್ಯಾಶಾಸ್ತ್ರ ಹೇಳುತ್ತೆ. ಜನ್ಮ ದಿನಾಂಕದ ಸಂಖ್ಯೆ ಮೇಲೆ ನೋಡುವುದಾದ್ರೆ, ನಿಮ್ಮ ಜನ್ಮ ದಿನಾಂಕದ ಕೂಡುವಿಕೆಯಿಂದ ಬರುವ ನಂಬರ್ 3 ಆಗಿದ್ರೆ ನೀವು ಪೊಲೀಸ್ ಅಥವಾ ಸೈನ್ಯದ ಕೆಲಸಕ್ಕೆ ಪ್ರಯತ್ನಿಸಬಹುದು. ಹಾಗೆಯೇ ನಿಮ್ಮ ನಂಬರ್ 1 ಆಗಿದ್ದಲ್ಲಿ ನೀವು ಅಡ್ಮಿನಿಸ್ಟ್ರೇಟರ್ ಅಂದರೆ IAS ಮತ್ತು KAS ತರಹದ ಕೆಲಸಕ್ಕೆ ಪ್ರಯತ್ನಿಸಬಹುದು. ಒಂದು ವೇಳೆ ನಿಮ್ಮ ಸಂಖ್ಯೆ 5 ಆಗಿದ್ರೆ ನಿಮಗೆ ಶಿಕ್ಷಕ ಅಥವಾ ಅಧ್ಯಾಪಕ ಆಗುವ ಯೋಗ ಇರುತ್ತೆ ಅಂತ ಸಂಖ್ಯಾಶಾಸ್ತ್ರ ಹೇಳುತ್ತೆ. ಅದೇ ರೀತಿ ನಿಮ್ಮ ಸಂಖ್ಯೆ 4 ಆಗಿದ್ರೆ ವಹಿವಾಟು ಅಂದರೆ ಬ್ಯಾಂಕ್ ಆಗಿರ್ಬೋದು ಅಥವಾ ಷೇರುಪೇಟೆಯಲ್ಲಿ ಸಿಗೋ ಕೆಲಸಗಳಿಗೆ ನೀವು ಪ್ರಯತ್ನಿಸಿ ಅಂತ ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗಿದೆ. ಕೊನೆಯದಾಗಿ ನಿಮ್ಮ ಜನ್ಮ ಸಂಖ್ಯೆ 8 ಬಂದರೆ ಅನ್ವೇಷಕ ಅಥವಾ ವಿಜ್ಞಾನ ವಿಭಾಗದ ಕೆಲಸಗಳಲ್ಲಿ ನೀವು ತೊಡಗಿಸಿಕೊಳ್ಬಹುದು. ನಾವು ಹೇಳಿದ ನಂಬರ್ ಹೊರತುಪಡಿಸಿ ಬೇರೆ ದಿನಾಂಕದಂದು ಪ್ರಯತ್ನ ಪಟ್ಟರೂ ಸರ್ಕಾರಿ ಕೆಲಸ ಸಿಗುವುದು ತುಸು ಕಷ್ಟ ಅಂತ ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗಿದೆ. ಗವರ್ನಮೆಂಟ್ ಕೆಲಸದಲ್ಲಿರೋರನ್ನ ಕೇಳಿ, 99% ನಾವು ಹೇಳಿದ ಸಂಖ್ಯೆ ಇದ್ದೇ ಇರುತ್ತೆ. ಒಮ್ಮೆ ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ನಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಸಹ ನಾವು ಬಯಸುತ್ತೀವಿ. ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡೋದು ಒಳ್ಳೆಯದು. ಅನೇಕ ಸಲ ನಮ್ಮ ಸ್ವಂತ ತಪ್ಪಿನ ಕಾರಣದಿಂದ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಾವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಬಿಡ್ತೀವಿ. ಹೀಗಾಗಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಒಂದು ಗಣೇಶನ ಮತ್ತು ಆಂಜನೇಯನ ಮೂರ್ತಿ ಅಥವಾ ಫೋಟೋ ಇಟ್ಟುಕೊಳ್ಳುವುದು ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ದಿನಾಂಕದಲ್ಲಿ ಜನಿಸಿದರೆ ಸರ್ಕಾರಿ ನೌಕರಿ ಸಿಗುತ್ತೆ ಎನ್ನುವ ಮಾಹಿತಿಯನ್ನು ತಿಳಿಸಿದಂತಹ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಆ ಸದಾಶಿವನ ಆಶೀರ್ವಾದ ಸದಾ ನಮ್ಮ ವೀಕ್ಷಕರ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.